ಸ್ನೇಹಿತರೆ, ನಿಮ್ಮೆಲ್ರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವರು ನಮ್ಮ ಸ್ನೇಹಿತರು ಅಶ್ವಥ್ ಬಿಡದಿ. ಅಶ್ವಥ್ ಬಿಡದಿ ಅಂದರೆ ಬಿಡದಿ ಪೂರ್ತಿ ಇವ್ರದಂತಲ್ಲ, ಇವ್ರ ಹೆಸರಿಗೆ ಇವರೇ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಶ್ವಥ್ ಬಿಡದಿ ಅಂತ. ನಿಮಗೆಲ್ಲ ನೋಡಿರ್ತೀರ ತಮ್ಲೈನ್ ಪ್ರಕಾರ ನಿಮಗೆಲ್ಲ ಗೊತ್ತಾಗಿರುತ್ತೆ. ನಾವೆಲ್ಲ ಸ್ನೇಹಿತರು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಎಲ್ಲೋ ಎಲ್ಲಿಗೋ ಹೋಗ್ತಾ ಇದ್ದೀವಿ ಟ್ರಿಪ್ನ. ಬನ್ನಿ ಟ್ರಿಪ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಟ್ರಿಪ್ಗೆ ನಾವೇ ಅಡುಗೆ ಮಾಡ್ಕೊಂಡು ಅಂದ್ಬಿಟ್ಟು ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಬಂದಿದ್ದಾರೆ, ಸ್ಪೆಷಲಿಸ್ಟ್ ಇವರು ನಾನೇ ಮಾಡಬೇಕು ಶಾಪಿಂಗು ಅಂತ ಬಂದಿದ್ದಾರೆ. ಇವ್ರಿಗೆ ಈ ಥರ ಎಲ್ಲ ಅಂಗಡಿ ಇಷ್ಟ ಆಗ್ತಿಲ್ಲ. ಇವ್ರಿಗೆ ಮಾಮೂಲಿ ದಿನಸಿ ಅಂಗಡಿ ಬೇಕಂತೆ, ಹೋಗ್ಬಿಟ್ಟು ಪಟ್ನ ಕಟ್ಸ್ಕೊಳೋ ಅಂತ ಅಂಗಡಿ ಬೇಕಂತೆ. ಇಲ್ಲಿ ಸಿಗೋ ಸಾಮಾನುಗಳನ್ನು ಮುಟ್ಟಿ ನೋಡೋಕ್ಕಾಗವಂತೆ, ಮುಟ್ಟಿ ನೋಡೇ ತೊಗೊಬೇಕಂತ ಇವರು. ಇಲ್ಲೆಲ್ಲ ಪ್ಯಾಕೆಟ್ ಮಾಡಿಬಿಡ್ತಾರಲ್ವ, ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನಾವು ಶಾಪಿಂಗ್ ಮುಗಿಸ್ಕೊಂಡು ಡಿಮಾರ್ಟಲ್ಲಿ ಇವಾಗ ಹೊರಟ್ವಿ. ಇವಾಗ ಇಲ್ಲಿ ಒಂದು ತರಕಾರಿ ಅಂಗಡಿಗೆ ಬಂದ್ವಿ. ಈ ತರಕಾರಿ ಅಂಗಡಿಲಿ ಇವ್ರಿಗೆ ತುಂಬ ಖುಷಿ ಆಗ್ಬಿಡ್ತು. ಏನಕ್ಕೆ ಅಂದರೆ ಚಕ್ಕೆ ಇವೆಲ್ಲ 5 ರೂಪಾಯಿ ಪ್ಯಾಕೆಟ್ನ ನೇತಾಕ್ಬಿಟ್ಟಿದ್ರು. ನೋಡಿದ ತಕ್ಷಣ ನಮ್ಮ ಬಿಡದಿ ಅಂದರೆ ಅಶ್ವಥ್ ಬಿಡದಿಯವರು ತುಂಬ ಖುಷಿ ಆಗ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ತರಕಾರಿ ಅಂಗಡಿ ನೀವು ನೋಡಿರೋಂಥದ್ದಲ್ಲ, ದೊಡ್ಡ ತರಕಾರಿ ಅಂಗಡಿ ಇದು. ನಮ್ಮೂರ ಕಡೆ ಇದನ್ನು ಮಂಡಿನೇ ಅಂದ್ಬಿಡ್ತಾರೆ, ತರಕಾರಿ ಮಂಡಿನೇ ಅಂದ್ಬಿಡ್ತಾರೆ. ಆ ಥರ ಇದೆ ಈ ಮಂಡಿ. ಇಲ್ಲಿ ನಮ್ಮ ಅಶ್ವಥ್ ಬಿಡದಿಯವರು ಬೇಕಾಗಿರೋಂಥ ಎಲ್ಲ ಅಡುಗೆ ಸಾಮಾನುಗಳನ್ನ ತೊಗೊಂಡ್ರು. ಇವರೇ ನಮ್ಮ ಚೀಫ್ ಕುಕ್ಕು. ಇರೋದು ಒಬ್ಬರೇ ಕುಕ್ಕು, ಅದರಲ್ಲಿ ಇವರೇ ಚೀಫ್ ಕುಕ್ಕು, ಇವರೇ ಎಲ್ಲ ಮೇನ್ ಕುಕ್ ಅಂದ್ಬಿಟ್ರೆ ಇವರಿಗೆ ತುಂಬ ಸಂತೋಷ ಆಗುತ್ತೆ. ಮಶ್ರೂಮ್ ಬೇಡ ಬಿಡಯ್ಯ, ಮಶ್ರೂಮ್ ಬೆಳಗ್ಗೆ ತೊಗೊಳೋಣ, ಇವಾಗಲೇ ತೊಗೊಂಬಿಟ್ರೆ ಹಾಳಾಗುತ್ತೆ ಅಂತ ನಾನು ಹೇಳಿದೆ. ಟಕ್ಕಂತ ಹಂಗೆ ಇಟ್ಬಿಟ್ರು. ನೋಡಿ, ಸೊಪ್ಪನ್ನು ತೊಗೊಂತವ್ರೆ. ಸೊಪ್ಪು ನೋಡೋಂತ ಇವ್ರಿಗೆ ಎರ್ರಾಬಿರಿ ಖುಷಿ ಆಗ್ಬಿಡ್ತು. ಯಾಕೆಂದರೆ ಸೊಪ್ಪೆಲ್ಲ ಇಲ್ಲಿ ಕಮ್ಮಿ ರೇಟು, ಸ್ವಲ್ಪ ಮಳೆ ಚೆನ್ನಾಗಿ ಹೋಯ್ತಾರೆ ಅಂದರೆ ಸೊಪ್ಪು ಚೆನ್ನಾಗಿ ಬೆಳೆಯುತ್ತೆ ಅನಿಸುತ್ತೆ. ಸಖತ್ತ ಖುಷಿ ಆಯಿತು. ನಮ್ಮ ಅಶ್ವಥ್ ಬಿಡದಿರು, ನಿನ್ನ ಕರ್ಕೊಂಬಂದ್ರೆ ಇಂಥದ್ದು ಕರ್ಕೊಂಬರಪ್ಪ, ನೀನು ಪ್ಯಾಕೆಟ್ ಮಾಡೋದಕ್ಕೆ ಮಾತ್ರ ಕರ್ಕೊಂಬರ್ಬೇಡ ಅಂತ ಹೇಳಿದ್ರು. ಸೊ ಬನ್ನಿ, ಎಲ್ಲ ತೊಗೊಂಡಿದ್ದಾಯ್ತು. ನೆಕ್ಸ್ಟ್ ಟ್ರಿಪ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಚೇತನ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ ರಾಮಣ್ಣ. ಎಲ್ಲ ನೋಡಪ್ಪ. ಹಸಿ ತೊಗೊಳಲೇ ಆಶಿ, ಮೇಕ್ ಎ ವಿಡಿಯೋ ಪ್ಲೀಸ್. ಹಲೋ, ನಮಸ್ಕಾರ. ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾ. ಇವರು ನಮ್ಮ ಪ್ರಕಾಶ್ ಅವರು, ನಮ್ಮ ಡ್ರೈವರ್ ಇವರು. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ಇಲ್ಲಿ ಸಹಕಾರ ಕೊಡ್ತೀನಿ ಮುಂದೆ ಕಡೆ. ಇಲ್ಲಿ ನೋಡಿ, ಚೇತನ್ ಅವ್ರು ಬಂದಿದ್ದಾರೆ US ಇಂದ ಡೈರೆಕ್ಟ್ ಆಗಿ. US ಇಂದ ಬಂದಿಲ್ಲ, US ಇಂದ ಬಂದ 1 ವರ್ಷ ಆಯ್ತು. US ರಿಟರ್ನ್ ತಾನೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? US ರಿಟರ್ನ್ ಬ್ಯಾಗ ತುಂಬ್ಕೊಂಡ್ ಬಂದಿರೋದು. ಹಿಂದೆಗಡೆ ನಮ್ಮ ಹುಡುಗರೆಲ್ಲ ಬರ್ತಾವ್ರೆ. ಇವಾಗ ನಾವೆಲ್ಲ ಕೂತ್ಕೊಳ್ಳಿ. ಜೋಗಿ ಮಕ್ಕಿನೋ ಮಟ್ಟಿನ ಜೋಗಿ ಮಕ್ಕಿ ತುಂಬಾ ಐತಿಹಾಸಿಕ ಸ್ಥಳ. ಬಹಳ ಏನಂತಾರೆ ಅದಕ್ಕೆ, ಕರ್ನಾಟಕದ ವಿಶಿಷ್ಟವಾದ ಕರ್ನಾಟಕದ ಊಟಿ. ಅಲ್ಲಿ ಎಲ್ಲಿವರೆಗೂ ಯಾರು ಹೋಗಿಲ್ಲ, ನಾವೇ ಹೋಗ್ತಾ ಇರೋದು. ಯಾರು ಹೋಗೋದು ಇಲ್ಲ ಅಲ್ಲಿ, ನಾವೇ ಹೋಗೋದು. ಬನ್ನಿ ನೋಡೋಣ, ನಮ್ಮ ರಂಗನ್ನ ಆಮೇಲೆ ಮೀಟ್ ಮಾಡಿಸ್ತೀನಿ. ಅಶ್ವಥ್ ಅವ್ರನ್ನ ಇದು ಏನು ತುಮಕೂರು ಯೂನಿವರ್ಸಿಟಿಗೆ BCom ಕಂಪ್ಲೀಟ್ ಮಾಡ್ಸೋಕ್ಕೆ. BCom ಇನ್ಕಂಪ್ಲೀಟ್ ಆಗಿತ್ತಲ್ಲ ಅಲ್ಲಿ. ಸ್ನೇಹಿತರೆ, ಕಪ್ಪೆಗಳನ್ನೆಲ್ಲ ಹಿಡಿದು ಟ್ರಿಪ್ಪಿಗೆ ಹೋಗೋದು ಅಂದರೆ ಇದೇನೆ ನೋಡಿ. ಎಲ್ಲರೂ ಒಂದೊಂದು ವಿಚಿತ್ರ ಕ್ಯಾರೆಕ್ಟರ್ಗಳು. ಇವ್ರನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಟ್ರಿಪ್ಪಿಗೆ ಓಡೋಷ್ಟರಲ್ಲಿ ಭಾರಿ ಹಿಂಸೆ ಆಗ್ಬಿಡ್ತು. ಹಿಂಗೂ ಮಾಡಿ ಕೊನೆಗೆ 8 ಜನ ಇಲ್ಲಿ ಹೊರಟಿದ್ದೀವಿ. ಇನ್ನೂ 2 ಅಲ್ಲಿ ಬರ್ತಾ ಇದ್ದಾರೆ. ಬನ್ನಿ ನೋಡೋಣ. ಇವಾಗ ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ವಿ. ತುಮಕೂರಲ್ಲಿ ಇವಾಗ ತಿಂಡಿ ತಿಂತೀವಿ. ಎಲ್ಲ ಟ್ರಿಪ್ಗಳ ಥರ ನಮ್ಮ ಟ್ರಿಪ್ಪು ಕೂಡ ಎಳ್ಳಿ ಟೈಮ್ ಒಂದು, ಹೊರಟಿ ಟೈಮ್ ಒಂದು. ಸೊ ನಮ್ಮ ಹುಡುಗರೆಲ್ಲ ಬೆಳಗ್ಗೆನೇ ಹೊಡ್ತೀವಿ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ದಂಗೆ ಬಂದ್ಬಿಟ್ಟಿದ್ರು. ಎಲ್ಲರೂ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ರು. ಸೊ ಅಲ್ಲಿ ಇಳಿಸಿದ ತಕ್ಷಣ ಇಡ್ಲಿ ದೋಸೆ ಪೂರಿ ಇಲ್ಲ ಇಡ್ಲಿ ದೋಸೆ ತೊಗೊಂಡು ಆರ್ಡ್ರ್ ಮಾಡಿ ತೊಗೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ನೋಡಿ ಬನ್ನಿ, ಇವಾಗೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ನಿಂದು ಯಾವ ಗಾಡಿನೋ? 24 ಮೈಲೇಜು. ಎಷ್ಟು ನೋಡ್ಸ್ಕೋ. ಹೋಗಲೇ 24. ಏನ ಮಾಡ್ಕೊಳ್ಳಿ, 24 ಮೈಲೇಜ್ ಅಪ್ಪ. ನೀನು ಬಿಟ್ಟಿ ಸಿಕ್ತು ಅಂದ್ಬಿಟ್ಟು 4,000 ಹಾಕ್ಸು, 5,000 ಹಾಕ್ಸು. ಸ್ನೇಹಿತರೆ, ನಾವಿವಾಗ ಮೈಸೂರ ಮಹಾರಾಜರು ಸುವರ್ಣಮುಖಿ ನದಿಯ ನೀರನ್ನು ಸ್ಟೋರೇಜ್ ಮಾಡ್ಕೊಳಕ್ಕೆ ಅಂತ ಕಟ್ಸಿರುವಂಥ ಗಾಯತ್ರಿ ಜಲಾಶಯದ ಕಡೆ ಹೊರಟಿದ್ದೀವಿ. ಬನ್ನಿ ನೋಡೋಣ ಗಾಯತ್ರಿ ಜಲಾಶಯ ಹೇಗಿದೆ ಅಂತ. ಸುತ್ತಮುತ್ತ ಎಲ್ಲ ಹಸಿರಾಗಿದೆ. ಅದೇ ರೀತಿ ಜಲಾಶಯದಲ್ಲಿ ನೀರು ಎಷ್ಟಿದೆ ನಮ್ಗೆ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ.
ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾವು ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟೆ ಹೋಗ್ತಾ ಇದ್ವಿ. ಆಲ್ರೆಡಿ ನಮ್ಮ ಸ್ನೇಹಿತರು ಹೋಗ್ಬಿಟ್ಟಿದ್ದಾರೆ. ನೋಡೋಣ ಬನ್ನಿ. ಇದೇ ಗಾಯತ್ರಿ ಜಲಾಶಯ. ಇದು ಡ್ಯಾಮ್ ತುಂಬಿದಾಗ ಹರಿಯುವಂಥ ನೀರು ಇದ್ ಕಡೆಯಿಂದ ಹರಿಯುತ್ತೆ. ನಾವು ಇವಾಗ ಈ ಮೆಟ್ಲುಗಳನ್ನ ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಮೇಲಕ್ಕೆ ಹೋಗಿ ನೋಡಿ ಬನ್ನಿ ಹೆಂಗಿದೆ ಅಂತ. ಸಕ್ಕ ದೊಡ್ಡದಾಗೆ ಕಾಣಿಸ್ತಾ ಇದೆ ಗಾಯತ್ರಿ ಜಲಾಶಯ. ಸ್ವಲ್ಪ ನಾವು ಹೋದಾಗ ಸ್ವಲ್ಪ ತುಂತುರು ಮಳೆ ಕೂಡ ಆಗ್ತಾಯಿತ್ತು. ತಣ್ಣಗಿತ್ತು ವಾತಾವರಣ, ತುಂಬ ಚೆನ್ನಾಗಿತ್ತು. ಬನ್ನಿ ನೋಡೋಣ ಹೆಂಗಿದೆ ಜಲಾಶಯ, ಎಷ್ಟು ನೀರಿದೆ ಅಂತ. ಜಲಾಶಯದ ಮೇಲೋದ್ರೆ ಸಕ್ಕ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಗಾಳಿ ಬೀಸ್ತಾ ಇರೋದ್ರ ಜೊತೆಗೆ ಜಲಾಶಯದಲ್ಲಿ ನೀರು ಕೂಡ ತುಂಬ ಇದೆ. ಇನ್ನೊಂದು ಕೆಲವೇ ಅಡಿಗಳು ಬೇಕು ಜಲಾಶಯ ತುಂಬೋದಕ್ಕೆ. ತುಂಬಿದ ಮೇಲೆ ನೀರನ್ನ ಬಿಡ್ತಾರೆ ಈ ಕಡೆಯಿಂದ. ನಾವು ಹೋದಾಗ ಇನ್ನೊಂದು ಸ್ವಲ್ಪ ಇತ್ತು ನೋಡಿ, ಮುಂದೆ ತೋರಿಸ್ತೀವಿ. ತುಂಬ ನೀರು ತುಂಬಿತ್ತು. ನಮಗಿಲ್ಲಿ ಯಾರೂ ಬಂದಿರಲಿಲ್ಲ. ಸೊ ಎಲ್ಲ ಫುಲ್ಲು ನಾವೇ ಆರಾಮಾಗಿ ನೋಡಿದ್ವಿ. ನೋಡಿ ಇದು ನಮ್ಗೆ ಕಾಣಿಸ್ತಾ ಇರೋದು ಇನ್ನೊಂದು ಸ್ವಲ್ಪ ಒಳಾರು ಹೆಚ್ಚಾದರೆ ತುಂಬುತ್ತೆ. ತುಂಬಿದ ಮೇಲೆ ಮೇಲಿಂದ ನೀರು ಹೋಗುತ್ತೆ. ಮೇಲಿಂದ ನೀರು ಹೋದಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತಂತೆ. ನಾವು ಹೋದಾಗ ಇನ್ನೂ ತುಂಬಿರಲಿಲ್ಲ. ನೋಡೋಣ ಮುಂದಿನ ಸರಿ ಯಾವಾಗಾದ್ರೂ ಹೋದಾಗ ತುಂಬಿದರೆ ನೋಡ್ಬೋದು ಅದನ್ನು. ಅಂತೂ ನೀರಂತೂ ಸಂತೃಪ್ತಿಯಾಗಿದೆ. ಸುತ್ತಮುತ್ತ ಇರೋವಂಥ ಜಮೀನುಗಳಿಗೆಲ್ಲ ಒಳ್ಳೆ ನೀರಾಗುತ್ತೆ ಈ ಜಲಾಶಯದಿಂದ. ಇನ್ನು ಸದ್ಯಕ್ಕೆ ತುಂಬಿರಲಿಲ್ಲ ನೋಡಿ, ಇನ್ನೊಂದು ಸ್ವಲ್ಪದರಲ್ಲೇ ತುಂಬುತ್ತೆ. ನಾವು ಜಲಾಶಯನ ತುಂಬ ಚೆನ್ನಾಗಿ ನೋಡಿಕೊಂಡು ಜಲಾಶಯದ ಮೇಲಿಂದ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಮೇಲಿಂದ ನೋಡ್ರೆ ಈ ಥರ ಕಾಣಿಸುತ್ತೆ ಜಲಾಶಯ. ಸಖತ್ತಾಗಿದೆ. ಸುತ್ತಮುತ್ತ ಇರೋ ಜಾಗಗಳು ಎಲ್ಲ ಹಸಿರಾಗಿದೆ. ಈ ಥರ ಒಂದು ಜಲಾಶಯ ನಮ್ಮ ಕಡೆ ಇಲ್ಲ. ನಮ್ಮದು ನೆಲಮಂಗಲ ತಾಲೂಕಲ್ಲಿ ಯಾವುದು ಜಲಾಶಯಗಳಿಲ್ಲ. ಮುಂದೆ ಎತ್ತಿನ ಹೊಳೆ ಆದಾಗ ಒಂದು ಬರುತ್ತಂತೆ, ನೋಡೋಣ. ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದಂತೂ ಜಲಾಶಯ ಸೂಪರ್ ಆಗಿದೆ. ಜಲಾಶಯ ನೋಡಿ ಖುಷಿಯಾಗಿ ನಾವೆಲ್ಲ ಬರ್ತಾ ಇದ್ರೆ ಇಲ್ಲಿ ನಮ್ಮ ಸ್ನೇಹಿತ ಒಬ್ಬ ದೇಹದಲ್ಲಿರೋ ಜಲದ ಆಶೆ ಇದ್ದಂತೆ ಅದನ್ನು ಹೊರ ಹಾಕ್ತಾ ಇರೋದು ಜಲಾಶಯದ ಈ ಕಡೆ ಭಾಗದಲ್ಲಿ. ನಾವು ಏನಯ್ಯ ಇಲ್ಲ ನೀವು ಮಾಡ್ತಾ ಇರೋದು ಕೆಲಸ, ಇಂಥ ಕೆಲಸ ಮಾಡ್ಬೋದಾ ಅಂತ ನೋಡ್ತಾ ಇದ್ರೆ ಅಷ್ಟರಲ್ಲಿ ಜಲದ ಆಶೆ ಇದ್ದಂತೆ ಜಲನ ಆಚೆ ಹಾಕ್ಬಿಟ್ಟು ಬರ್ತಾ ಇದ್ದಾರೆ. ಕೈ ತುಳ್ಕೊಂಬರಲ್ಲ, ಹೋಗಿ ಕೈ ತುಳ್ಕೊಂಬರು. ಸ್ಟೇರಿಂಗ್ ಮುಡ್ಚಿ ಅದೇ ಕೈಲಿತ್ತು. ಬನ್ನಿ. ಮಾರಿ ಕಣಿವೆ ಏನಿದು ಹೇಳಿ, ಎಕ್ಸ್ಪ್ಲೈನ್ ಮಾಡು. ಯಾವ ಜಾಗ ಇದು? ಮಾರಿ ಕಣಿವೆ ಕಣಪ್ಪ. ಮಾರಿ ಕಣಿವೆ ಡ್ಯಾಮು ಕೆಳಗಡೆ ಕಣಿವೆ ಮಾರಮ್ಮ ದೇವಸ್ಥಾನ ಇದೆ. ವಾಣಿ ವಿಲಾಸ ಸಾಗರ. ಗೊತ್ತಿಲ್ದವರೆಲ್ಲ ವಾಣಿ ವಿಲಾಸ ಸಾಗರ ಅಂತಾರೆ, ಗೊತ್ತಿರೋರಿಗೆ ಮಾರಿ ಕಣಿವೆನೇ ಅದು. 80s ಕಿಡ್ಸ್ 90s ಕಿಡ್ಸ್ಗೆ ಮಾರಿ ಕಣಿವೆ ರಹಸ್ಯ ಅಂತ ಚಂದನದಲ್ಲಿ ಸೀರಿಯಲ್ ಬರ್ತಾ ಇತ್ತು. ಚಂದನದಲ್ಲಿ ಗೊತ್ತಾ? ಅದೇ ಮಾರಿ ಕಣಿವೆ. ನಾನು ಒಂದ್ಸರಿ ಬಂದಿದ್ದೆ ಇಲ್ಲಿಗೆ, ಯಾವುದೋ ದೇವ್ರ ಮಾಡಕ್ಕೆ ಕರ್ಕೊಂಬಂದು ಇಲ್ಲಿ ನೋಡ ಚೇತನ ಆಗ್ಲೇ ಬಿಟ್ಟು ಅಲ್ಲಿಂದ ನೀರು ತುಂಬಿಕೊಡಿ ಕೆಳಗೆ ಬಿಡೋದು. ಇಂಡಿಯಾ ಮ್ಯಾಪ್ ಥರ ಇದೆ ಅಲ್ವಾ ಇದು? ನಾವು ಇವಾಗ ಮಾರಿ ಕಣಿವೆ ಡ್ಯಾಮಲ್ಲಿದ್ದೀವಿ. ಇಲ್ಲೂ ಸಕ್ಕ ಜೋರು ಗಾಳಿ, ಸ್ವಲ್ಪ ತುಂತುರು ಮಳೆ ಹನಿ ಕೂಡ ಬರ್ತಾಯಿತ್ತು. ನಾವು ಇದನ್ನೆಲ್ಲ ಕೇರ್ ಮಾಡ್ದಂಗೆ ಆರಾಮಾಗಿ ಇವಾಗ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಈ ಮೆಟ್ಲನ್ನು ಇಳ್ಕೊಂಡು ಹೋಗಬೇಕು. ಕಾರ್ನೆಲ್ಲ ಮೇಲೆ ಪಾರ್ಕ್ ಮಾಡೋದ್ರಿಂದ ಯಾರಾದರೂ ಇಬ್ಬರು ವಾಪಸ್ ಹೋಗ್ಬಿಟ್ಟು ಕಾರ್ ತೊಗೊಂಬನ್ನಿ, ನಾವು ಇದೇ ಜಾಗದಲ್ಲಿ ಇಳ್ಕೊಂಡು ದೇವಸ್ಥಾನ ಹತ್ರ ಹೋಗಿ ಹಿಂಗೆ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಎಲ್ಲ ಬರ್ತಾಯಿದ್ದೀವಿ ನೋಡಿ, ಇಲ್ಲಿ ಇಳಿತಾ ಇದ್ದೀವಿ. ಇವಾಗ ನಾವು ಅಲ್ಲಿ ಡ್ಯಾಮ್ ಹತ್ರ ಹೋಗಬೇಕು. ಆ ಡ್ಯಾಮ್ ಮೇಲೆ ಓಡಾಡೋದಕ್ಕೆ ಅವಕಾಶ ಇಲ್ಲ. ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಡ್ತಾರಂತೆ. ನೋಡ್ಬಿಟ್ಟು ಅದು ಜಾಸ್ತಿ ದೂರ ಹೋಗಂಗಿಲ್ಲ, ಅಷ್ಟೇ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಬರಬೇಕು. ನೋಡಿ ನಮ್ಮ ಹುಡುಗರೆಲ್ಲ ಇಳಿತಾ ಇದ್ದಾರೆ. ಎಲ್ಲರೂ ಫೋಟೋ ಪಾಯಿಂಟ್ ಹುಡುಕ್ತಾ ಇದ್ದಾರೆ, ಎಲ್ಲರೂ ಫೋಟೋ ತೆಗೆಸ್ಕೊಬೋದಾ ಅಂತ ನೋಡೋದಕ್ಕೆ. ಅಷ್ಟರಲ್ಲಿ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮಾರಿ ಕಣಿವೆ. ನೀವೆಲ್ಲ ನೋಡಿರ್ತೀರಲ್ಲ, ಮಾರಿ ಕಣಿವೆ ರಹಸ್ಯ ಅಂತ DD ಚಂದ್ರನಲ್ಲಿ ಬರ್ತಿತ್ತಲ್ಲ, ಇದ್ರ ಮೇಲೆ ತೆಗ್ದಿರೋದು. ನಾವಿವಾಗ ಮಾರಿ ಕಣಿವೆ ಡ್ಯಾಮ್ ಮೇಲೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳೋದಕ್ಕೆ ಸೆಕ್ಯೂರಿಟಿ ಅವ್ರು ಬಿಟ್ಟರು. ಜಾಸ್ತಿ ಹೊತ್ತಿಲ್ಲ, 2 ನಿಮಿಷದಲ್ಲೇ ಬರಬೇಕು ಅಂತ ಹೇಳಿದ್ರು. ನಾವು ಅದೇ ರೀತಿ ಬಂದ್ವಿ. ಜಾಸ್ತಿ ಮುಂದೆ ಹೋಗೋಕೆ ಕೂಡ ಅವಕಾಶ ಇಲ್ಲ. ಈ ಡ್ಯಾಮು ಸ್ವಲ್ಪ ನೀರು ತುಂಬಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ವಿಪರೀತ ಗಾಳಿ, ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಗಾಳಿನೇ ಎತ್ಕೊಂಡು ನಮ್ಮನ್ನ ಹಾರಿಸ್ಬಿಡುತ್ತೋ ಅನ್ನೋ ಥರ ಕಾಣಿಸ್ತದೆ. ಇದು ಮಾರಿ ಕಣಿವೆ ಡ್ಯಾಮ್ ಮೇಲೆ ನಾವು ನಿಂತಿದ್ದೀವಿ. ನೀವು ನೋಡ್ತಾ ಇರ್ಬೋದು ಹಚ್ಚ ಹಸಿರಿನ ವಾತಾವರಣ. ನೀರು ಒಂದು ಸ್ವಲ್ಪ ನೀರಿದೆ, ಇನ್ನೊಂದು ಸ್ವಲ್ಪ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಮೇಲಿಂದ ಬೆಟ್ಟಗಳ ಮೇಲಿಂದೆಲ್ಲ ಹರ್ಕೊಂಬರೋ ನೀರು ಇಲ್ಲಿ ಶೇಖರಣೆ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಮೈಸೂರು ರಾಜರ ಕಾಲದನೇ ಈ ಡ್ಯಾಮ್ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಇದರಿಂದ ಎಷ್ಟೊಂದು ಜಮೀನುಗಳಿಗೆಲ್ಲ ನೀರಾಗುತ್ತೆ. ನಾವು ಎಲ್ಲ ಬಂದು ನಿಂತ್ಕೊಂಡ್ವಿ. ಆ ಸೈಡಿಂದ ನೋಡ್ಬಿಟ್ರೆ ನಿಮಗೆ ಇಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಸರ್ಕಾರದವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೂ ಚಾನ್ಸ್ ಸಿಕ್ಕಿದ್ರೆ ಚಿತ್ರದುರ್ಗ ಕಡೆ ಹೋದಾಗ ಒಂದ್ಸರಿ ಹೋಗಿ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ. ನಾವು ಎಲ್ಲ ನೋಡಿ ನಿಮಗೂ ತೋರಿಸ್ತಾ ಇದ್ದೀವಿ. ಕೆಲವರು ಹಂಗೆ ನಾವು ಇವಾಗ ಮಾರಿಕಣಿವೆ ಡ್ಯಾಮ್ನ ನೋಡಿಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳಿಬೇಕಾದ್ರೆ ಡ್ಯಾಮ್ ಹೆಂಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇಷ್ಟು ಎತ್ತರವಾದ ಡ್ಯಾಮ್ನ ಕಟ್ಟಿದ್ದಾರೆ, ಆವಾಗಿನ ಕಾಲದಲ್ಲೇ ಕಟ್ಟಿದ್ದಾರೆ ಅಂದರೆ ತುಂಬ ಗ್ರೇಟ್ ಇದು. ನಾವು ಮೆಟ್ಲನ್ನ ಇಳ್ಕೊಂಡು ಇಳಿತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೂ. ನೀವು ಒಂದ್ಸರಿ ಬಂದು ನೋಡಿ. ಎಲ್ಲೂ ಸಿಗಲ್ಲ ಈ ಥರ ಕೋತಿ. ಈ ಥರ ಶಿಸ್ತು ಬೆಂಗಳೂರು ಟ್ರಾಫಿಕ್ಗೆ ಒಂದು ನಿದರ್ಶನ, ಮಾದರಿ. ನಾವು ಡ್ಯಾಮ್ನ ಇಳ್ಕೊಂಡು ಬರ್ತಾ ಇದ್ರೆ ಇಲ್ಲಿ ನೋಡ್ತಾ ಇದ್ವಿ ಎಷ್ಟು ಎತ್ತರನಪ್ಪ ಇದು, ಹೆಂಗೆ ನಾವು ಹಬ್ಬ ಹೆಂಗೆ ಕಟ್ಟಿದ್ರು ಅಂತ ಯೋಚನೆ ಮಾಡ್ತಾ ಇದ್ರೆ ಒಂದು ತುಂಬ ದೊಡ್ಡ ಆಶ್ಚರ್ಯ. ಅದ್ರ ಜೊತೆಗೆ ಇಲ್ಲಿ ಬಂದು ನೋಡ್ತು ಅಂದರೆ ಈ ಡ್ಯಾಮ್ನ ಕೆಳಗಡೆಯಿಂದ ಮೇಲಕ್ಕೆ ಕೋತಿಗಳು ಹತ್ಕೊಂಡು ಹೋಗ್ತಾ ಇದ್ದಾವೆ. ಕೋತಿಗಳು ಸಣ್ಣ ಸಣ್ಣ ಮರಿಗಳು ಕೂಡ ಹತ್ಕೊಂಡು ಹೋಗ್ತಾ ಇದ್ದಾವೆ. ಇದನ್ನು ನೋಡಿ ನಮಗೆ ತುಂಬ ಆಶ್ಚರ್ಯ ಆಯಿತು. ಈ ಕೋತಿಗಳಿಗೆ ಇಲ್ಲೆಲ್ಲಿ ಗ್ರಿಪ್ ಸಿಕ್ತಪ್ಪ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಅಲ್ಲ ಹತ್ತದಾದ್ರೂ ಏನಕ್ಕೆ ಹತ್ತಾ ಇದ್ದೋ ಅನ್ನೋದು ಕೂಡ ಒಂದು ದೊಡ್ಡ ಆಶ್ಚರ್ಯ. ಇದನ್ನು ನೋಡ್ರೆ ನಮ್ಗೆ ಅನಿಸ್ತಾ ಇರುತ್ತೆ ಜೀವನದಲ್ಲಿ ಯಾವುದು ಕೂಡ ಅಸಾಧ್ಯ ಅನ್ನೋದೇ ಇಲ್ಲ, ಮನಸ್ಸಿದ್ದರೆ ಮಾರ್ಗ. ನೋಡಿ ಅಲ್ಲಿ ಕೋತಿಗಳು ಎಲ್ಲಿಂದ ಎಲ್ಲಿಗೆ ಹತ್ತಿದ್ದಾವೆ. ಯಪ್ಪ 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 ಯಪ್ಪ, ಅದನ್ನು ಕಲ್ಪಿಸ್ಕೊಳಕ್ಕೂ ನಮ್ಗೆ ಕಷ್ಟ ಆಗಿರೋವಂಥ ಕಡೆ ಅವು ಮೇಲೆ ಕತ್ತಿರೋದೇ ಒಂದು ದೊಡ್ಡ ಪವಾಡ ಅನಿಸುತ್ತೆ ನನಗೇನು. ತುಂಬ ಚೆನ್ನಾಗಿ ಹತ್ತಿದ್ದಾವೆ, ನೋಡಿದ್ರೆ ನಮಗೆ ತುಂಬ ಖುಷಿ ಆಯಿತು. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮ್ಮ ಜೋಗಿಮಕ್ಕಿದು ಮತ್ತು ಮಾರಿಕಣಿವೆ ಬ್ಯಾಕ್ ವಾಟರ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.